2024 ಅಲ್ಲಿ ನನಗೆ ಜುಲೈ ಮಂತ್ ಅಲ್ಲಿ ಒಂದು ಬ್ರೇಕ್ ಡೌನ್ ಆಗಿತ್ತು. ನನಗೆ ಒಳಗಡೆ ತುಂಬಾ ಒಂದು ಕೊರಗೋದು, ಎಲ್ಲದಕ್ಕೂ ಬೇಜಾರು ಮಾಡ್ಕೊಳ್ಳೋದು. ನನಗೆ ಯಾವಾಗ ನಂದೊಂದು ಬ್ರೇಕ್ ಡೌನ್ ಅಥವಾ ನಂದೇನು ಒಂದು ಸಫರಿಂಗ್ ಅಲ್ಲಿ ನಾನು ಹೋದೆ, ಆ ಸಫರಿಂಗ್ ಆಚೆ ಬರಕ್ಕೆ ನನಗೆ ಈ ಜ್ಞಾನ ತುಂಬಾ ಹೆಲ್ಪ್ ಮಾಡಿದೆ. ನನ್ನ ಹೆಸರು ನಯನ, ನಂದು BE MTech ಆಗಿದೆ. ನಾನು ಕಂಪನಿಯಲ್ಲಿ HR ಆಗಿ ವರ್ಕ್ ಮಾಡ್ತಾ ಇದ್ದಿದ್ದು. 2024 ಅಲ್ಲಿ ನನಗೆ ಜುಲೈ ಮಂತ್ ಅಲ್ಲಿ ಒಂದು ಬ್ರೇಕ್ ಡೌನ್ ಆಗಿತ್ತು. ನನಗೆ ಹಿಂಗಂದ್ರೆ ಒಂದು ಎಮೋಷನಲ್ ಬ್ಯಾಗೇಜ್ ಅಲ್ಲಿ ನಾನು ಸಫರ್ ಮಾಡಿರೋದು ಜಾಸ್ತಿ. ಒಳಗಡೆ ತುಂಬ ಒಂದು ಕೊರಗೋದು, ಎಲ್ಲದಕ್ಕೂ ಬೇಜಾರು ಮಾಡ್ಕೊಳ್ಳೋದು, ಫೀಲ್ ಮಾಡೋದು. ಅಂದರೆ ಬೋಲ್ಡ್ನೆಸ್ ಇದೆ, ಮಾತಾಡ್ತಿದ್ದೀನಿ, ಎವ್ರಿಥಿಂಗ್ ಇಸ್ ಫೈನ್, ಬಟ್ ಒಳಗಡೆ ಫೀಲಿಂಗಲ್ಲಿ ನಾನು ಹ್ಯಾಪಿ ಆಗಿರಲಿಲ್ಲ. ನನಗೆ ತುಂಬ ಮೇಜರ್ ಒಂದು ಬ್ರೇಕ್ ಥ್ರೂಸ್ ಆಗಿದೆ. ನನಗೆ ಯಾವಾಗ ನಂದೊಂದು ಬ್ರೇಕ್ ಡೌನ್ ಅಥವಾ ನಂದೇನು ಒಂದು ಸಫರಿಂಗಲ್ಲಿ ನಾನು ಹೋದೆ, ಆ ಸಫರಿಂಗಿಂದ ಆಚೆ ಬರೋಕ್ಕೆ ನನಗೆ ಈ ಜ್ಞಾನ ತುಂಬ ಹೆಲ್ಪ್ ಮಾಡಿದೆ. ಇದಿದ್ದಕ್ಕೆ ನನಗೆ ಎಷ್ಟು ರಿಕವರ್ ಆಗೋಕ್ಕಾಯಿತು ಅಂತಂದರೆ, ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ, ಒಂದು ಧೈರ್ಯ ಬಂದಿದೆ, ಒಂದು ನನಗೆ ಲೈಫಲ್ಲಿ ಒಂದು ಏನು ಕ್ಲಾರಿಟಿ ತೊಗೋಬೇಕು, ನನಗೆ ಲೈಫಲ್ಲಿ ನೆಕ್ಸ್ಟ್ ಗೋಲ್ ರೀಚ್ ಮಾಡೋಕ್ಕೆ ನನಗೆ ಏನು ನಾನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ನೋದು ಈ ಎಜುಕೇಷನ್ ಮುಖಾಂತರ ನನಗೆ ಗೊತ್ತಾಗ್ತಾ ಇದೆ. ಸ್ಟೆಪ್ ಬೈ ಸ್ಟೆಪ್ ಎವ್ರಿ ಡೇ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ, ತುಂಬ ಖುಷಿಯಾಗಿರೋಕ್ಕಾಗ್ತಿದೆ. ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಈ ಸ್ವರ್ಗ ಸೃಷ್ಟಿ ಪ್ರೋಗ್ರಾಮ್ಗೆ ಎಷ್ಟು ಕೊಟ್ಟಿದೆ ಅಂದರೆ ಹೇಳೋಕ್ಕಾಗಲ್ಲ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಓವರ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟು ದಿಸ್ ಎಜುಕೇಷನ್. ಥ್ಯಾಂಕ್ ಯು.